ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡದೆ ಬಾ ಕರ್ಣ. ಪರಮಾತ್ಮ ಹೊಡೆದು ನಾನು ಯಾರೋ ಹೊಡೆದು ನಾನು ಮತ್ಸ್ಯಗಾರರಿಗೆ ನಾವೇ ದೊರೆತ ನಾಮಧೇಯನು ನಾನು. ಮತ್ಸ್ಯಗಾರರಿಗೆ ನಾವೇ ದೊರೆತ ನಾಮಧೇಯನು ನಾನು. ಮಾತಾ ಪಿತರಿಗೂ ಮಿಗಿಲಾದ ಬೆಸ್ತರು ಪ್ರೀತಿಯಿಂದೇನು ಚಲುವಿದರಾದರು ಜಾತಿ ವಿಚಾರವ ಬೇಡದಾದರು. ವಾಸುದೇವ ಮಾತಾ ಪಿತರಿಗೂ ಮಿಗಿಲಾದ ಬೆಸ್ತರು ಪ್ರೀತಿಯಿಂದೇನು ಚಲುವಿದರಾದರು ಜಾತಿ ವಿಚಾರವ ಬೇಡದಾದರು ಜಾತಿ ವಿಚಾರವ ಬೇಡದಾದರು. ಕಾಮದ ನಗರಿಗೆ ಸ್ವಾಮಿ ಕಾಮದ ನಗರಿಗೆ ನಮನ. ಪರಮಾತ್ಮ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವಾದರೂ ಏನು? ಕರ್ಣ, ಕುಲಹೀನರಲ್ಲಿ ಗೋಚರಿಸುವ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡು ಬರುತ್ತವೆ. ಒಮ್ಮೆ ಯೋಚಿಸಿ ನೋಡು. ಪರಮಾತ್ಮ ಕರ್ಣ, ಎಷ್ಟೇ ಆದರೂ ನಾನು ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ಕುಲಹೀನನಲ್ಲ ಕೇಳೆನ್ನ ಮಾತ. ಕರ್ಣ, ಕುಲಹೀನನಲ್ಲ ಕೇಳೆನ್ನ ಮಾತ. ರವಿ ಹಂಸದಲ್ಲವದರಿಸಿದ ಸುಕುಮಾರ ಬಾ ದುರಧೀರ ಸುಕುಮಾರ ಬಾ. ವಸುದೇವ ಮಾತೆ ನಿನ್ನವಳು ಕುಂದ ವರ ಪಾಂಡವರ ಜನನಿ. ಕರ್ಣ, ಪರಮಾತ್ಮ ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಧರೆಯ ಬೆಳಗುವ ರವಿಯ ಕರುಣದಿ. ಕರ್ಣ, ಪರಮಾತ್ಮ ಹೌದು ಸರ್. ಧರೆಯ ಬೆಳಗುವ ರವಿಯ ಕರುಣದಿ ಮಹಾಮಹಿಮನೆಂದೆನಿಸಿ ಮೆರೆವ ರವಿ ಸುತನೆ ಸುಕುಮಾರ ಬಾ ದುರಧೀರ ಸುಕುಮಾರ ಬಾ.
ವಾಸುದೇವ. ತಳಮಳ ವೇದಕ್ಕೆ ಮನದ ಚಿಂತೆ ತೊರೆ ಕರ್ಣ ವಾಸುದೇವ. ತಳಮಳ ವೇದಕ್ಕೆ ಮನದ ಚಿಂತೆ ತೊರೆ ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ ಕರ್ಣ ಪರಮಾತ್ಮ. ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ ಘನತರವೆನಿಸಿದ ಮೇದಿನಿಯೊಳು ನೀ ಕರ್ಣ ಘನತರವೆನಿಸಿದ ಮೇದಿನಿಯೊಳು ನೀ ಮಹಾಮಹಿಮನೆಂದೆನಿಸಿ ಮೆರೆವರ ವಿಸುತನೆ ಸುಕುಮಾರ ಬಾ ದುರಧೀರ ಸುಕುಮಾರ ಬಾ ಸುಕುಮಾರ ಬಾ ಸುಕುಮಾರ ಬಾ ಪರಮಾತ್ಮ, ನೀನು ಹೇಳುತ್ತಿರುವ ಮಾತುಗಳೆಲ್ಲವೂ ಆಶ್ಚರ್ಯವಾಗಿರುವುದಲ್ಲ. ಓಹೋ, ಮರೆತಿದ್ದನು. ಇದು ಯುದ್ಧ ಕಾಲ. ನೀನಾದರೂ ಆ ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯಲು ನಮ್ಮನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ಹಸ್ತಿನಾವತಿಯ ದಿವ್ಯ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಇಂದು ಪರರ ಸೇವೆಯಲ್ಲಿ ಕೈ ಕಟ್ಟಿಕೊಂಡು ಕುಳಿತಿರುವೆಯಲ್ಲ. ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಪರಮಾತ್ಮ, ನೀನು ಹೇಳಿದಂತೆ ಆ ಪಾಂಡವರು ನನ್ನ ಸಹೋದರರೇ ಆಗಿದ್ದ ಪಕ್ಷದಲ್ಲಿ ಅವರೊಡನೆ ಹೋರಾಡಿದರೆ ರವರವಾದಿ ನರಕ. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಸಂಕಷ್ಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ಹಿಂದೆ ನಿನ್ನ ತಾಯಿಯಾದ ಕುಂತಿ ದೇವಿಯು ದೂರ್ವಾಸ ಮುನಿಗಳ ಸೇವೆಯನ್ನು ನಿಷ್ಠೆಯಿಂದ ಮಾಡಿದ್ದಕ್ಕಾಗಿ ಅವರು ಪ್ರಸನ್ನರಾಗಿ 5 ಮಂತ್ರಗಳನ್ನು ಉಪದೇಶಿಸಿದರು. ಕಾತುರಳಾದ ನಿನ್ನ ತಾಯಿಯು ಅವುಗಳನ್ನು ಪರೀಕ್ಷಿಸಲು ಸೂರ್ಯವಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಪರಮಾತ್ಮ, ಕನ್ಯೆಯಾಗಿ ಕಲ್ಯಾಣವಾಗದೆ ಕಂದನನ್ನು ಪಡೆದನೆಂಬ ಲೋಕ ನಿಂದನೆಗೆ ಎದರಿ ನಿನ್ನನ್ನು ಕಂಗೆಯಲ್ಲಿ ತೇಲಿಬಿಟ್ಟಳು. ಆಗ ಸೂತರು ನಿನ್ನನ್ನು ಬಹಳ ಪ್ರೀತಿ ಪ್ರೇಮದಿಂದ ಸಾಕಿ ಸಲಹಿದರು ಕರ್ಣ. ಈಗಲೂ ನನ್ನ ಸಂಗಡ ಬಾ. ವಾಸುದೇವ. ಪಾಂಡು ಕುವರರ ಸೇರುತ್ತ ನೀನು ಕರ್ಣ. ವಾಸುದೇವ. ಪಾಂಡು ಕುವರರ ಸೇರುತ್ತ ನೀನು ಕರೆಯಲು ಕೊರೆಯೇ ಧರ್ಮದಿರುತ್ತ ಕರೆಯಲು ಕೊರೆಯೇ ಧರ್ಮದಿರುತ್ತ ಅನುಜರ ಸೇರೆ ಕರುಣವ ತೋರೈ ಅನುಜರ ಸೇರೆ ಕರುಣವ ತೋರೈ ಬಾರೈ ಬಾರೈ ಸುರಚಿರ ಶರದರ ಶರಣರ ಪೊರೆವನೆ ಸುರಚಿರ ಶರದರ ಶರಣರ ಪೊರೆವನೆ ಸುರಚಿರ ಶರದರ ಶರಣರ ಪೊರೆವನೆ ಮಾತನು ಪ್ರೇಮದಿ ಆಡಿತು ವೀರ ಕರ್ಣ. ಮಾತನು ಪ್ರೇಮದಿ ಆಡಿತು ವೀರ ದಾನ ಶೂರನಿ ನಾನಿಯಾದಿರುದ ಕರ್ಣ. ಕರ್ಣ. ವಾಸುದೇವ. ದಾನ
ಉಳಿಸು ವೀರ ವೀರ ಕರ್ಣ, ಈಗಲೂ ನನ್ನ ಸಂಗಡ ಬಾ. ಕೌರವರನ್ನು ಪಾಂಡವರನ್ನು ನಿನ್ನ ಪಾದಗಳ ಮೇಲೆ ಕೆಡವುತ್ತಾ ಸಾಮಂತ ರಾಜರುಗಳನ್ನು ಓಲೈಸಿಕೊಂಡು ರಾಜ್ಯಭಾರ ಮಾಡುವೆಯಂತೆ. ಪರಮಾತ್ಮ, ನೀನು ಹೇಳಿದಂತೆ ಆ ಪಾಂಡವರು ನನ್ನ ಸಹೋದರರೇ ಆಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಹೀನ ಕುಲದವನೆಂದು ಹೀಯಾಡಿಸುತ್ತಿದ್ದರಲ್ಲ. ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿಯದೆ ಪರಮಾತ್ಮ. ತಿಳಿಯದು ಕರ್ಣ, ಅವರಿಗೆ ಅಂತಿರಲಿ. ನಿನ್ನ ಮಾತೆಯಾದ ಕುಂತಿದೇವಿಗೂ ಸಹ ಈ ವಿಚಾರ ತಿಳಿಯದು. ಆಕೆಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ, ಆ ಕರ್ಣನಾರು, ಆತನನ್ನು ನೋಡಿದಾಗಲೆಲ್ಲ ನನ್ನ ಮನಸ್ಸಿನಲ್ಲಿ ಮುರುಕ ಉಂಟಾಗುವುದೆಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಆಕೆಯು ಬಹಳ ಸಡಗರದಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು ಕರ್ಣ. ಪರಮಾತ್ಮ, ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ದುಷ್ಕೀರ್ತಿ ಕಳಂಕದಿಂದ ಪಾರು ಮಾಡಿದ್ದೇನೆ. ಇನ್ನು ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು, ನೀನೇ ನಿರ್ಧರಿಸು. ನಾನು ಬಂದು ಬಹಳ ವೇಳೆಯಾಯಿತು. ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಪರಮಾತ್ಮನೆಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರು. ಧರ್ಮವೇ ಉಸಿರೆಂದು ತಿಳಿದ ಧರ್ಮದ ನನ್ನ ಹನುತ, ಸಾವಿರ ಆನೆ ಬಲವುಳ್ಳ ರೌದ್ರಾಂಶ ಸಂಭೂತನಾದ ಭೀಮ, ಆತನು ನನ್ನ ಸಹೋದರರೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಇನ್ನು ಪರಶಿವನೊಡನೆ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದು ದಶ ದಿಕ್ಕುಗಳಲ್ಲಿಯೂ ದಿಗಂತ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರು ಅಪಜಯವನ್ನೇ ಕಾಣದ ಆತನು ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ಅರ್ಜುನ, ನಿನ್ನನ್ನು ಕಾಳಗದಲ್ಲಿ ಕೊಲ್ಲುವುದಾಗಿ ಶಪಥ ಮಾಡಿರುವೆನಲ್ಲೋ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡಿಲಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಗಳಿಂದ ಹೇಗೆ ನೋಡಿ ಸಹಿಸಿ. ಅಯ್ಯೋ ಅಯ್ಯೋ ಪಾಪಿ ಕಣ್ಣ, ಆವತೂತನೆಂಬ ಅಪಮಾನದ ಆವೃತಕ್ಕೆ ಸಿಲುಕಿ ಚಿಕ್ಕದಾದ ದೇಹದಲ್ಲಿ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ವರ್ಗದವರಾರೆಂದು ತಿಳಿಯದೆ ವ್ಯಥಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ. ಅಯ್ಯೋ ಪಾಪಿ ಕರ್ಣ, ಪಾಂಡು ವಂಶದಲ್ಲಿ ಜನಿಸಿ ಪಾಂಡವರನ್ನೇ ಕೊಲ್ಲಲು ನಿಂತಿರುವೆಯಲ್ಲೋ. ಕರಗಳು ಒಡವುಟ್ಟ ಸಹೋದರರ ಶಿರಗಳಂ ಕರಗಳು ಒಡವುಟ್ಟ ಸಹೋದರರ ಶಿರಗಳಂ ಪೂರ್ಣ ವಿಚಾರವ ನರುಗಿ ಅನುಜರೋ ಕರುಣೆ ಮೂಡಿತಿ ಹೃದಯವನ್ನು ಹದಗೆಳಿತಿ ಚಿತ್ತವನ್ನು ಚಿತ್ರಗೊಳಿಸಿ ಕುಂದಿಸಿದನೆಲ್ಲ ಸಮರೋತ್ಸಾಗದ ಧೈರ್ಯವಾ ಉಗಮದಿಂದಲೂ ಈ ಕರ್ಣಾರ್ಜುನರು
ಪರಿವೇಶ ಹೊಗೆಯಾಡುತ್ತಿರಲು ಉಗಮದಿಂದಲೂ ಈ ಕರ್ಣಾರ್ಜುನರೊಳ್ ಗಿಡುಗ ಸರ್ಪಗಳ ಪರಿವೇಶ ಹೊಗೆಯಾಡುತ್ತಿರಲು ಸಮರದೋಳ್ಳ ಸ್ವಾರ್ಥವನ್ನು ತೊರೆದು ಸಮರದೋಳ್ಳ ಸ್ವಾರ್ಥವನ್ನು ತೊರೆದು ಆ ಪಾಂಡವರ ಮರ ಉಳಿಸಲಿಸುವೆನಾದರೂ ಸಮರದೋಳ್ಳ ಸ್ವಾರ್ಥವನ್ನು ತೊರೆದು ಆ ಪಾಂಡವರ ಮರ ಉಳಿಸಲಿಸುವೆನಾದರೂ ಆ ಮಧ್ಯಮ ಪಾಂಡವ ಪ್ರಾರ್ಥನೆಗಳು ಆ ಮಧ್ಯಮ ಪಾಂಡವ ಪ್ರಾರ್ಥನೆಗಳು ದಯವನ್ನು ಇಚ್ಛಿಸುವನೇ ಸೂತನಾದನಂ ಸಲಹು ಬಹು ಪ್ರೀತಿಯಿಂದ ಉನ್ನತೋನ್ನತ ಪದವಿಯನ್ನು ಕರುಣಿಸಿದ ನನ್ನ ಸ್ವಾಮಿ ಅನ್ನದಾತ ಕೌರವೇಶ್ವರನನ್ನು ತೊರೆವುದು ನನ್ನ ಸ್ವಾಮಿ ಅನ್ನದಾತ ಕೌರವೇಶ್ವರನನ್ನು ತೊರೆವುದು ಬೆನ್ನಲ್ಲಾದ ಅಣ್ಣ ತಮ್ಮಂದಿರಂ ತೋರೆವುದು ಭಾರತನಿಗ ಇದನ್ನ ವಿನ್ನವಿಸಿಕೊಳ್ಳುವುದು ದೈವವೇ ದೈವವೇ ದಯಾನಿಧಿ ವಾಸುದೇವ, ನಿನ್ನ ಹೊರತು ನನಗೆ ಬೇರೆ ಗತಿ ಯಾರು ತಂದೆ? ಆತ್ಮೀಯ ಸಜ್ಜನಿಂದ ಪರಿಚಯಿಸಲ್ಪಟ್ಟೆನು. ನನ್ನನ್ನು ಕೈ ಹಿಡಿದ ಪತಿಗಳು ಭೋಗ ವಸ್ತುವಾಗಿಟ್ಟು ಸೋತರು. ತುಂಬಿದ ರಾಸವಿಲ್ಲಿ ದುಶ್ಯಾಸನಿಂದ ಅಪಮಾನಿತಲಾದರು. ಎನ್ನ ಕೊನೆಗಡೆದನಾದರು. ಸಂತೋಷವಾಗಿ ಕಾಲವನ್ನು ಕಳೆಯണമെಂದರೆ ಹೆಚ್ಚಿಗೂ ಅಪಮಾನ. ಪರಮಾತ್ಮ, ಈ ದ್ರೌಪದಿಯಲ್ಲಿ ಇನ್ನು ಏನನ್ನು ಬರೆದಿರುವೆ ದೇವ?
ಇವಳೇಕೆ ಇಷ್ಟೊಂದು ಚಿಂತಾಮುಗ್ಧಳಾಗಿ ನಿಂತಿರು? ದೇವಿ ಏನಾಯ್ತು? ಇಷ್ಟೊಂದು ನಿಷ್ಕಾರಣವಾಗಿ ಅಳುತ್ತಿದೆಯಲ್ಲ, ಕಾರಣವೇನು ದೇವಿ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ದ್ರೌಪದಿ ಅಳವಿಗೆ ಒಂದಲ್ಲ 10 ಕಾರಣಗಳಿರು. ನೀವಾದರೆ ಪುರುಷರು, ನಿಮ್ಮನ್ನಾರಾದರೂ ದುರ್ವಾಕ್ಯಗಳನ್ನಾಡಿದರೆ, ಅಪಮಾನ ಮಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರವಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವಳು ಪರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವ ರಕ್ಷಿಸಿಕೊಳ್ಳಲು ಅವಳಿಗೆ ಪರನಾಶಿ ಬೇಕೇ ಬೇಕು. ಛೇ ವಿಧಾತ, ಇಂತಹ ಅಪರಾಧಿಯನ್ನು ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿ ಮಾಡಿದೆ ದೇವ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯ ಪರಾಧೀನತೆಯು ಸಮಾಜದ ನಿಯಮ. ಅದು ಭಗವತ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದೇಹದ ತಲಿಪಣವಾಗಿಟ್ಟ ಸೋಲುವಂತೆ ಆ ನಿಮರ್ಷಗಳೇ ಆಜ್ಞೆ ಮಾಡಿದ್ರಲ್ವೇನು? ನಿಮಗಾಗಿ ಅಲೆದು ವನವಾಸ ಕಳೆದು ಪರನಿಲ್ದೆ ಸಹಿಸಲಾದೆ. ತಪಸ್ಸು ಮಾಡಿಯೇ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನ ಹಲ್ಲೇಖತನದಿಂದ ಬಿಡುವುದಿಲ್ಲ. ದೇವಿ ಪ್ರಿಯತಮೆ, ಅಣ್ಣನ ಅಪರಾಧವನ್ನು ಮನ್ನಿಸು ಎಂದು ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಹೇಳಿಕೊಳ್ಳಲು ಅದನ್ನು ಮರೆತು ಬಿಡು. ಈ ದಿನ ನೀನು ಇಷ್ಟೊಂದು ದುಃಖಿಸುತ್ತಿರಲು ಕಾರಣವೇ ನನ್ನೊಡನೆ ತಿಳಿಸಬಾರದು? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದ್ರೆ ಏನು? ಎಷ್ಟೇ ಆದರೂ ನೀವು ನಿಮ್ಮ ಅಣ್ಣನ ಆಜ್ಞಾಧಾರಕ. ಈಗ
ನಾನು ಯಾರ ಆಜ್ಞಾಧಾರಕನ ಅಲ್ಲ. ಹಾಗಾದರೆ ಹೇಳುವೆನು ಕೇಳಿ. ಇಂದು ನಾನು ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ನಿನ್ನ ಪತಿಗಳ ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲಿಸಿದ ಸಭೆಗೆ ದೂತನ್ನು ಕಳಿಸಿರುವರು. ಇನ್ನೇನು ಸಂಧಿ ಆಗಬಹುದಷ್ಟೇ. ಈ ನಿನ್ನ ಬಿಚ್ಚಿದ ಕೇಶ ರಾಶಿಯನ್ನು ಮಡಿಗಟ್ಟದೆಷ್ಟೆಂದು ಪರಿಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಪರಿಹಾಸ್ಯ ಮಾಡಿ ಆ ದುರ್ಯೋಧನ ಪುನಃ ಸಂಧಿಗಾಗಿ ಪ್ರಯತ್ನ. ಆ ದುರ್ಯೋಧನ ಪುನಃ ಸಂಧಿಗಾಗಿ ಗೋಪಿಕಾಂಗನ ವಿಲಾಸ ವಿಭ್ರಮದಲ್ಲಿ ಮಗ್ನನಾಗಿರುವ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅದರಲ್ಲಿ ಪಾಂಚಾಲಿ ಆ ಭಾನುಮತಿಗೆ ನೀನು ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ಎಲೇ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಎಂದು. ಬಾಬು ಪಾಂಚಾಲಿ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನನ್ನ ಸಂಗಡ ಕದನವಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮರೆತಿದ್ದೆ ಎಂದು ತಿಳಿದಿದೆ. ಬಾ ಬಾ ಬಾರೆ ಸಖಿ ದೇವಿ, ಬಾ ಬಾ ಬಾರೆ ಸಖಿ ಮುದ್ದಾಡುವೆ ಆನಂದದಿ, ಮುದ್ದಾಡುವೆ ಆನಂದದಿ, ಬಾ ಬಾ ಬಾರೆ ಸಖಿ ದೇವಿ. ಪ್ರಣಯವ ಬೀರುತ ಮನವನ್ನು ಧನಿಸಲು ಮುನಿಸಲು ತೊರೆದು ಸನಿಯಗೆ ಬಾರೆ. ಪ್ರಣಯವ ಬೀರುತ ಮುನಿಸಲು ತೊರೆದು ಸನಿಯಗೆ ಬಾರೆ. ನಿನ್ನ ಮುಲಾಡಲು ನಂದಿಗರಗಳು, ನಿನ್ನ ಮುಲಾಡಲು ನಂದಿಗರಗಳು ಕಾತುರದಿಂದ ಕಾದಿರು, ಒಂದು ಕಾತುರದಿಂದ ಕಾದಿರು. ಬಾ ಬಾ ಬಾರೆ ಸಖಿ ಮುದ್ದಾಡುವೆ ಆನಂದದಿ, ಮುದ್ದಾಡುವೆ ಆನಂದದಿ, ಬಾ ಬಾ ಬಾರೆ ಸಖಿ. ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಪ್ರಿಯಾ
ಪ್ರಾಣೇಶ್ವರ, ನೆನಪಿದೆಯೇನು? ಇಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿ ನೋಡಿ ಗುರುಕುಲಾಂಗನ ಕಾಳರಾತ್ರಿ ಎಂದು ಸಂಬೋಧಿಸಿದ್ರಿ. ಸಾವಧಾನ, ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ಮಾಡಿ ತೋರಿಸಬೇಕೆಂಬುದು ನನ್ನ ಇಚ್ಛೆಯು. ನಾನು ಸುಮ್ಮನೆ ಸರಿನಾಯ್ತು ಎಷ್ಟಿಯಾದರೂ ತಾವು ತಮ್ಮನ್ನು ಅದು ಹಿಂದಿನ ಮಾತು. ಈಗ ನಾನು ಅಲ್ಲ, ಶಾಂತಿಯನ್ನು ಬಯಸುವವರು ಸಂಧ್ಯಾ ಪ್ರಸ್ತಾಪದಲ್ಲಿ ನಾನು ಮಾತ್ರ ಯುದ್ಧವನ್ನು ಧರ್ಮ ಪರಾಯಣರಾದ ಯುಧಿಷ್ಠಿರನು ಓ ದುರ್ಯೋಧನ ಅನಂತ ನಾನು ಮಾತ್ರ ಒಂದು ಕೊನೆಗೆ ಕ್ಷಮಿಸುವುದಿಲ್ಲ. ನೋಡುವಣ್ಣ ನೋಡು, ಭೀಮಸೇನನು ಆಗಲೇ ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಈಗ ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರೂ ಶಕ್ತರಲ್ಲ. ಅರ್ಜುನ, ಈ ಸಾರಿ ಈತನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣ. ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತಲೂ ಈತನ ಕೋಪವನ್ನು ಶಮನ ಮಾಡುವುದು ಒಂದು ಸಾರಿ ಸಾಧ್ಯವೆನಿಸುವುದು. ಸಹೋದರ ಭೀಮಸೇನ, ಪಾಂಚಾಲಿ, ನನ್ನಲ್ಲಿ ಕೋಪವೇ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿರುಗೋದರೂ ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡುವುದಿಲ್ಲವೇನು? ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ಒಂದು ವಿಚಾರವನ್ನು ತಿಳಿಸಬೇಕಿತ್ತು, ಅದನ್ನು ಈಗಲೇ ತಿಳಿಸಿಬಿಡಬೇಕು. ಈ ದಾಸ್ಯಾರು, ಈ ಸಂಧ್ಯಾ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರಾಜರು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾರುತ್ತರ ನಾನು ಪಾಂಡವರ ಭಿಕ್ಷುಕರಂತೆ ಕಂಡವರಿದರಲ್ಲಿ ನಿಮ್ಮ ಸಂಧಿ ಪುತ್ರನಾಗಿರಲಿಲ್ಲ. ಈ ಅಪಮಾನವನ್ನು ಸತ್ಯವಾಗುವುದು. ಆದರೆ ನಾನೊಂದು ಗಳಿಗೆ ಸಹಿಸತಕ್ಕವನಲ್ಲ. ಅನುಮತಿಯನ್ನಾಗಲಿ ನಾನು ಅಪೇಕ್ಷಿಸಲಿಲ್ಲ. ನಾನು ಅವತ್ತು ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾವನೆ ತೊಡಗಿರಿ. ನನಗೆ ಮಾಡಲು ಅನುಜಾ
ಅಡದಿ ಪಾಂಚಾಲಿಯ ಬಿರುಮುಡಿ ಶಾಪವು ನರಳಿಸದಿರುವುದೇ ಗುರು ಸಂಜಾತರ. ಅಡದಿ ಪಾಂಚಾಲಿಯ ಬಿರುಮುಡಿ ಶಾಪವು ನರಳಿಸದಿರುವುದೇ ಗುರು ಸಂಜಾತರ. ಆಳಿದ ಬದು ಮುಂದೆ ಬಾಳಿಯರು ಭೀಮಾ ಆಳಿದ ಬರು ಮುಂದೆ ಬಾಳಿಯರು ಎಂಬ ತಾಳಿದವರು ಮುಂದೆ ಬಾಳಿಯರು ಎಂಬ ಹಿರಿಯರ ವಾಣಿಯ ಮರೆಯುವುದನುಳಿದ. ಭೀಮಸೇನ ಹಿರಿಯರ ವಾಣಿಯ ಮರೆಯುವುದನುಳಿದ. ಹಿರಿಯರ ವಾಣಿಯ ಮರೆಯುವುದನುಳಿದ. ಹಿರಿಯರ ವಾಣಿಯ ಮರೆಯುವುದನುಳಿದ. ವಾಮನದಿ ಅನುಜ ಬಿಡುಕೋಪ ವಾಮನದಿ. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಏನು ಹೇಳುವೆ ಪಾಂಚಾಲಿ? ಪ್ರಾಣೇಶ್ವರ, ಧರ್ಮ ಅಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮವೇನು ಮುಲ್ಲನ ಮರೆಯುವುದು ನಿಮಗೆಲ್ಲರಿಗೂ ಉಚಿತವಲ್ಲವೇನು? ದ್ರೌಪದಿ, ಯುದ್ಧದಂತೆ ಶಾಂತಿಯ ರಕ್ಷಣೆಯು ಕ್ಷತ್ರಿಯ ಕರ್ತವ್ಯ. ನಾವು ಅಭಿಮಾನವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮಗಳ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕು. ಅದಕ್ಕಾಗಿ ನಾನು ಈ ಸಂಧಿಗಾಗಿ ಪ್ರಯತ್ನಿಸಿದರು. ರಾಜೇಂದ್ರ, ದೌಮ್ಯನನ್ನು ಕಳುಹಿಸಿ ಅಪಮಾನ ಹೊಂದಿದ್ರಿ, ಪುನಃ ಅಣ್ಣನನ್ನು ಅಪಮಾನಕ್ಕೆ ಗುರಿ ಮಾಡಿದೆಂಬುದೇ ನನ್ನ ಚಿಂತೆಯು. ಏನೀ ಕೋಲಾಹಲ? ಏನೀ ಕೋಲಾಹಲ? ನಿಮ್ಮ ಅಪವರ್ಷವರ್ಧನ ಪುರಸ್ಕಾರದ ಫಲವನ್ನು ಪ್ರಾಣೇಶ್ವರ, ಸ್ವಲ್ಪ ತಡೆ. ಅಲ್ಲಿ ನೋಡು, ಯದುಪತಿ ನಮ್ಮನ್ನ ನೋಡಿ ನಗತ್ತೆ ಇತ್ತ ಕಡೆ ಬರ್ತಿರುವರು. ಈ ತಂಗಿ ಪ್ರಣಾಮಗಳು. ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಗಳಾಗಿ ಪಾಂಡುಪುತ್ರರೇ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಓದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧಿಯ ವಿಚಾರವು ನಡೆಯಿತಷ್ಟೇ. ಓಹೋ, ನಡೆಯಿತು ಧರ್ಮನಂದನ. ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ಮಾಡಲಿ. ನನಗೆ ತೋರಿದರೆ ನಾನು ಮಾಡಲು. ಪ್ರಾಣೇಶ್ವರ, ಸ್ವಲ್ಪ ತಡೆ. ನಮ್ಮಣ್ಣನ ಮಾತು ಮುಗಿಯಲಿ. ಅಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೇ ಮುಗಿಯುವುದು. ಯದುಪತಿ, ಧರ್ಮನಂದನ, ಮುಂದೇನಾಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು ಧರ್ಮನಂದನ. ನಾನಿನ್ನು ತಡೆಯಲಾರನು ಪಿರಮತಿ. ಈ ಸಮಸ್ಯೆ ಮಾತುಗಳನ್ನು ಬೇಡ. ಅಪೇಕ್ಷೆಯಿಂದ 5 ಗ್ರಾಮಗಳಿಗೆ ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ. ಅಂದು ಅಜ್ಞಾತವಾಸ ನೆಪದಲ್ಲಿ ಅರ್ಜುನನಿಗೆ ಬೆಳೆಸಿದೆ. ಇಂದು ಸಂಧ್ಯಾ ಪ್ರಸ್ತಾಪದಲ್ಲಿ ನಮಗೆಲ್ಲರಿಗೂ ಸೀರೆಯನ್ನು ಉಡಿಸುತ್ತಿರುವೆ. ಯಾದವಾಗಿರಿ ಈ ಪಾಂಡುಪುತ್ರನ ಮೇಲೆ ಇಷ್ಟೊಂದು ಆಕ್ರೋಶವೇ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳಯ್ಯ. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯವಾಗಿರುವುದು. ಈ ಸ್ವಾಭಿಮಾನ ಶೂನ್ಯದ ಸಂಧಾನ ಈ
ಅತ್ಯಂತ ನಿಕಟವಾದ ಸಂಬಂಧವಿರುವುದು. ವಾಸುದೇವ, ಧರ್ಮನಂದನ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಎಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ವಿದುರ ಮುಂತಾದವರು. ಆ ಎಂದು ನನಗಿಲ್ಲ ಕೆಲಸವಿಲ್ಲ ಗಣಪತಿ. ಈ ದುರ್ವಾರ್ತೆನ ಕೇಳಬೇಕೆಂಬುದು ನಿನ್ನ ಹೆಚ್ಚಾಗಿತ್ತಲ್ಲವೇ? ಸಾಧಿಸಿದೆ, ಚೆನ್ನಾಗಿ ಸಾಧಿಸಿದೆ. ಸಹೋದರರೇ, ನಿಮ್ಮ ಪೌರುಷ ವರ್ತನ ಪುರಸ್ಕಾರದ ಫಲವನ್ನು ನೀವೇ ಬರೆಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ನಿರೀಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶೆ ಆಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಲೇಬೇಡ. ನಿಲ್ಲಯ್ಯ ಭೀಮಸೇನ, ನಿನಗೆ ಇಷ್ಟೊಂದು ಕೋಪವೇಕೆ? ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳಲು ಹೇಗೆ ಸಾಧ್ಯ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನ ಕೇಳಿಸಬೇಡ. ಈ ಸಂಧ್ಯಾ ಪ್ರಸ್ತಾವ ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು ಭೀಮಸೇನ. ದುರ್ಯೋಧನನು ನಿನಗಾಗಿ ಒಂದು ಪ್ರಿಯವಾದ ಸಂದೇಶವನ್ನು ಕಳುಹಿಸಿರುವನು. ದುರ್ಯೋಧನನ ಸಂದೇಶ, ದುರ್ಯೋಧನನ ಸಂದೇಶ. ಹಾಗಾದರೆ ಅದರ ಉದ್ದೇಶ ಸಂಧಿಯಲ್ಲ. ಕೃಷ್ಣ, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಪಾರ್ಶ್ವದಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ ಭೀಮಸೇನ. ಈ ಪರಿಹಾಸ್ಯ ಯಾಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಕ್ಷಣಕಾಲ ಸ್ವಲ್ಪ ಗದೆಯನ್ನು ದೂರವಿಳಿಸಿ ನನ್ನ ಪಾರ್ಶ್ವದಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದು ನಿನ್ನ ಹಬ್ಬಣೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ಈಗ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು, ಕಂಡೆಯ? ನಿನ್ನ ಮಾತನ್ನು ಎಂದಾದರೂ ಮೀರಿರುವನೆ? ಹಾಗಾದರೆ ತೆಗೆದುಕೋ ಈ ಪಾರ್ಶ್ವವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಇದೇನಣ್ಣ, ಪರಿಹಾಸವನ್ನು ಮಾಡುತ್ತಿರುವೆಯಾ? ಇದು ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಆ ವಿಷಯವನ್ನು ಕೇಳುವ ಇಚ್ಛೆ ಇದ್ದರೆ ನೀವು ಕೋಪ ಮಾಡುದಿಲ್ಲ ಅಷ್ಟೇ? ಈಗ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿ. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಈ ಹಗ್ಗದಿಂದ ನಿನ್ನ ಬಂಧಿಸಲು ಯತ್ನಿಸಿದರೆ ಯಾರು? ವಾಸುದೇವ, ಬಲಿ ಚಕ್ರವರ್ತಿಯ ಬಳಿ ದಾನ ಬೇಡುವ ನೆಪದಿಂದ ಹೋಗಿ ಇಡೀ ಭೂಮಂಡಲವನ್ನೇ ಒಂದು ಪಾದದಿಂದ ಆಕ್ರಮಿಸಿದ ನೀನು ಆ ಕುನ್ನಿ ಕೌರವನ ಸಭೆಯಲ್ಲಿ ಇಂತಹ ಅಪಮಾನವನ್ನು ಹೊಂದಿದರು ಪಾಮರನಂತೆ ಇಂದ್ರಿಗೆಯ ದೇವ. ಹೇಳು, ನಿನ್ನನ್ನು ಬಂಧಿಸಲು ಆದ ಆ ದುರ್ಮತಿಗಳು ಯಾರು? ಮತ್ತಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದ. ಆತನ ತಮ್ಮ ದುಶ್ಯಾಸನ ಈ ಕಾರ್ಯವೆಸಗಿದ. ಇಂತಹ ಸಾಹಸ ಅವರಿಂದಲ್ಲದೆ ಮತ್ತಾರಿಂದ ಸಾಧ್ಯ? ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದ ದುರ್ಯೋಧನನು ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು ಈ ರೀತಿ ಅಪಮಾನಗೊಳಿಸಿದರೆ ಅಗ್ಗದ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ದುಡುಕುತ್ತ ನುಡಿದ ಕೌರವನು
ಪಾಪದಿಯೇ ಕೇಳು ಭೀಮಾ. ಕಡೆಗೂ ಯುದ್ಧವ ಕೈವೇ ಕೊಡೆ ನಾನು ರಾಜ. ಕಡೆಗೂ ಯುದ್ಧವ ಕೈವೇ ಕೊಡೆ ನಾನು ರಾಜ. ಪಾಂಡವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಹೌದು ಭೀಮಸೇನ. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಕೊಡುವೆನು ರಾಜವನೆಲ್ಲ ಬಳಿದಾಗ ಎಲ್ಲ. ಭೀಮಸೇನ. ಕೊಡುವೆನು ರಾಜವನೆಲ್ಲ ಬಳಿದಾಗ ಎಲ್ಲ. ತುಡುಕುತ್ತ ನುಡಿದ ಗೌರವನು ಹಿಡಿಂಬಾಪತಿಯೇ ಕೇಳು, ಹಿಡಿಂಬಾಪತಿಯೇ ಕೇಳು, ಹಿಡಿಂಬಾಪತಿಯೇ ಕೇಳು. ನೀವು ರಾಜ್ಯವನ್ನು ಬಯಸುವುದೇ ಆದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ವಲನದಲ್ಲಿ, ವೀರ ರಥಿಕರ ಘೋಷದಲ್ಲಿ ಎಂದು ಹೇಳಿದರು. ಪರಮಾತ್ಮ, ಧರ್ಮನಂದನ, ಈಗ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ವಾಸುದೇವ, ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು ನೀನು ತಿಳಿದಿರು. ಪರಮಾತ್ಮ, ಧರ್ಮನಂದನ, ಹರಿ ಸಾರ್ವಭೌಮನಿನ್ನೋ
ಭೀಮನ ಗದೆಯ ರಾಜಂಗಸ್ತವನ ತೋರ್ಪಡಿಸಿ ತೋರ್ಪಡಿಸಿ ಭೀಮನ ಗದೆಯ ರಾಜಂಗಸ್ತವನ ತೋರ್ಪಡಿಸಿ ನಾನು ವಾಯುದೇವನ ವಂಶದಲ್ಲಿ ಜನಿಸಿದ್ದೆ ಸತ್ಯವಾದರೆ ಕುಂತಿ ದೇವಿಯ ಸ್ತನ್ಯಪಾನ ಮಾಡಿದ್ದು ನಿಜವಾದರೆ ನಾಳೆ ಯುದ್ಧದಲ್ಲಿ ಆ ಕೌರವರ 98 ಮಂದಿ ಸಹೋದರರನ್ನು ಈ ನನ್ನ ಗದಾಧರದಿಂದ ಸಂಪೂರ್ಣವಾಗಿ ನಾಶ ಮಾಡಿ ಆ ದುರಾದುಶ್ಯಾಸನ ಅವನ ಬಿಸಿ ರಕ್ತದಿಂದ ನಂತರ ಆ ದುರ್ಯೋಧನ ತೊಡೆಯನ್ನು ಈ ನನ್ನ ಗದಾಧರದಿಂದ ಒಂದೇ ಪುಡಿ ಪುಡಿ ಅವನ ರಾಜ ಕಿರೀಟವನ್ನು ಈ ನನ್ನ ಹೆಳಗಾಲಿನ ಪುಡಿ ಪುಡಿ ಮಾಡದೆ ನನಗತಿ ಭಯಂಕರ